ಹೆಂಗಿದೆ ಎಲೆಕ್ಷನ್ ಈ ಸರ್ತಿ ಬಾಗಲಕೋಟೆ ಬೈ ಎಲೆಕ್ಷನ್? ಎಲೆಕ್ಷನ್ ರೀ ಕಾಂಗ್ರೆಸ್ ಆಗತ್ತೆ ರೀ. ಯಾಕೆ? ಮೇಟಿ ಸಾಹೇಬ್ರು ಕೆಲಸ ಮಾಡ್ಯಾರ ರೀ. ಇವರು ಚರಂತಿ ಮಠ ಅವರು ಚಿರಂತ ಮಠ ಅವರು ಅವ್ರ ಕಡೆ ನಾವೇನು ಇದು ಇಲ್ರಿ. ಆದ್ರೆ ಅವರು ಸಿಟ್ಟಿಗೆ ಬುದ್ಧಿಯಾರ, ಅವ್ರ ಕಡೆಗೆ ಯಾರು ಹೋಗುದಿಲ್ಲ ರೀ. ಯಾಕೆ ಸಿಟ್ಟಿಗೆ ಬಿದ್ದಾರೆ? ಏನಾರ ಕೆಲಸ ಕೇಳಿದ್ರೆ ಏನಾರ ಅಂದ್ರೆ ಅವ್ರಿಗೆ ಇಂತೆ ಕರ್ಕೊಂಡು ಏನೋ ಮಾತಾಡ್ದಲ್ಲ ರೀ. ಈ ಮೇಟಿ ಸಾಹೇಬ್ರು ಇದ್ದಾಗ ಅವರು ಬಗಲ ಬೇಕಾದ್ರೆ ಹೋದ್ರು ಬಗಲ ಕರ್ಕೊಂಡು ಕುಂದಿರ್ಸಿ ಮಾತಾಡ್ತಿದ್ದಾರೆ. ಏನು ಬೇಕಾದ್ರೂ ಮಾಡ್ತಿದ್ದಾರೆ, ಕೆಲಸ ಕೇಳಿದ್ರೆ ಮಾಡ್ತಿದ್ದಾರೆ. ಈಗ ಉಮೇಶ್ ಮೇಟಿ ಅವ್ರ ಮೇಲೆ ಹೆಂಗೆ ನಂಬಿಕೆ ನಿಮಗೆ? ಉಮೇಶ್ ಮೇಟಿ ಅವ್ರ ಮ್ಯಾಗ ಎಲ್ಲ ಸ್ಕೋಪ್ ಹೆಚ್ಚೈತೆ ರೀ. ನೋಡ್ರಿ ಅವರ ಎಲ್ಲ ಅವ್ರಿಗೆ ಅವ್ರ ಅಪ್ಪರ್ ಟೈಪ್ ಅದಾರ ರೀ. ಅವ್ರ ಅಪ್ಪರ್ ಟೈಪ್. ನೀವೇನಂತೀರಿ? ಈ ಕಾಂಗ್ರೆಸ್ ರೀ, ನಮ್ಮಲ್ಲಿ ಫುಲ್ ಕಾಂಗ್ರೆಸ್ ರೀ. ಈ ಗ್ಯಾರಂಟಿ ಮಾಡ್ಯಾರ, ಎಲ್ಲ ಹೆಣ್ಮಕ್ಳು ವೋಟ್ ಹಾಕ್ತಾರೆ. ಶಿರೂರಿಗೆ ಏನು ಸಿಕ್ಕಿದೆ? ಏನು ಸರ? ಕೆಲಸ ಆಗ್ಯಾವ ಸರ, ವರ್ಕ್ ಆಗ್ಯಾವ್ರಿ. IB ಮಾಡ್ಯಾರ ರೀ. IB ಮಾಡ್ಯಾರ, ಮತ್ತೆಲ್ಲ ಕಾಂಕ್ರೀಟ್ ರಸ್ತೆ ಮಾಡ್ಯಾರ, ಈ ನೀರ್ಲಿಕ್ಕೆ ರಸ್ತೆ ಮಾಡ್ಯಾರ, ಬೇನ್ಮಟ್ಟಿ ರಸ್ತೆ ಮಾಡ್ಯಾರ, ಮನೆ ಕಟ್ಟಿ ರಸ್ತೆ ಮಾಡ್ಯಾರ, ಹೊಣೆ ಕಟ್ಟಿ ರಸ್ತೆ ಮಾಡ್ಯಾರ, ಮತ್ತು ಶಾದಿ ಮಾಲ್ ಮಾಡ್ಯಾರ. ಪಟ್ಟಿ ದೊಡ್ಡದಿದೆ. ಹ್ಞೂ ಎಲ್ಲ ಕೆಲಸ ಮಾಡ್ಯಾರ. ಕೆಲಸ ಆಗ್ಯಾವ್ರಿ. ನೀವೇನಂತೀರಿ? ಹೆಂಗಿದೆ? ಚೆನ್ನಾಗಿದ್ರಿ. ಕಾಂಗ್ರೆಸ್ ಪಕ್ಷ ಗೆಲ್ತೈತಿ, ಅದ್ರಾಗೇನು ಅನುಮಾನ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯವರು 5 ಭಾಗ್ಯಗಳನ್ನು ಕೊಟ್ಟಾರ. ಬಡ ಹೆಣ್ಣು ಮಕ್ಕಳಿಗೆ ಭಾಳ ಅನುಕೂಲ ಆಗಿದೆ. ಯಾಕಂದ್ರೆ ಬಡವರಿಗೆ 2,000 ರೂಪಾಯಿ ತಿಂಗಳಿಗೆ ಗಳಿಸ್ಬೇಕಾದ್ರೆ ಕಷ್ಟ ಆಕಿತ್ತು. ಒಂದು ಬಟ್ಟೆ ತೊಗೊಳಕ್ಕೆ ಹಾಕಿದ್ದಿಲ್ಲ, ಒಂದು ಏನಾರು ತಿನ್ನಕ್ಕೆ ಹಾಕಿದ್ದಿಲ್ಲ, ಅವರು ದುಡಿಮೆ ಮ್ಯಾಗ ಏನೂ ಬದುಕಕ್ಕೆ ಹಾಕಿದ್ದಿಲ್ಲ. ಇವ್ರು ತಿಂಗಳ 2,000 ರೂಪಾಯಿ ಬರಲಿಂದ್ರೆ ಅವರಿಗೆ ಒಂದು ಜೊತೆ ಬಟ್ಟೆ ತೊಗೋಬೋದು, ಸೀರೆ ತೊಗೋಬೋದು, ತಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು ತೊಗೊಂಡು ತಿನ್ಬೋದು. ಇಂಥ ಯೋಜನೆ ಮತ್ತು ಬಸ್ ಫ್ರೀ ಮಾಡ್ಯಾರ, ವಿದ್ಯುತ್ ಫ್ರೀ ಮಾಡ್ಯಾರ, ಮತ್ತು ವಿದ್ಯಾಶ್ರೀ ಮಾಡ್ಯಾರ. ಇವು ಎಲ್ಲ ಯೋಜನೆಗಳನ್ನು ಭಾಳ ಬಡವ್ರಿಗೆ ಅನುಕೂಲ ಆಗ್ಯಾವ. ಈ ಯೋಜನೆಗಳು ಸಿದ್ದರಾಮಯ್ಯ ಮಾಡಿದ್ದು ಭಾಳ ಬಡವ್ರ ಪರವಾಗಿ ಆಗ್ಯಾವ. ಆದರೆ ಗಂಡಸರ ಜೇಬಿ ಕತ್ತರಿ ಹಾಕಿ ಹೆಂಗಸರಿಗೆ ದುಡ್ಡು ಕೊಡ್ತಾರೆ ಅಂತೇಳಿ ಬಿಜೆಪಿ ಅವರು ಟೀಕಿಸ್ತಾರೆ. ಬಿಜೆಪಿ ಅವ್ರು ಅಂತಾರೆ ಬಿಡ್ರಿ. ಮತ್ತು ಈಗ ಅವ್ರು ಮಹಾರಾಷ್ಟ್ರದಾಗ ಇವ್ರು ಫಾಲೋ ಮಾಡಿದ್ರಿ. ಅವ್ರು ಮಹಾರಾಷ್ಟ್ರದಾಗ ಮತ್ತು ಇವರು ಕಾಪಿನ ಅವ್ರು ಮಾಡಿದ್ರಲ್ಲ. ಮತ್ತು ಗಂಡಸರ ಜೇಬಿಗೆ ಇವ್ರು ಕತ್ತರಿ ಹಾಕಿ, ಮತ್ತು ಅವ್ರು ಯಾರು ಜೇಬಿಗೆ ಕತ್ತರಿ ಹಾಕಿದಾರ? ಅವರು ಕತ್ತರಿ ಹಾಕಿರಲ್ಲ ಬಿಜೆಪಿ ಅವರು. ಮತ್ತೆ ಹೌದಿಲ್ರಿ? ಅಂದ್ರೆ ಅನುಕೂಲ ಆಗತ್ತೆ ಇದು. ಬಡವ್ರಿಗೆ ಅನುಕೂಲ ಆಗುತ್ತೆ. ಬಡವ್ರ ಮಕ್ಕಳಿಗೆ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗೈತಿ. 2,000 ರೂಪಾಯಿ ಕೊಟ್ಟು ಸೀರೆ ತೊಗೋಬೋದು, 2,000 ರೂಪಾಯಿ ಕೊಟ್ಟರೆ ಮಕ್ಳಿಗೆ ಬಟ್ಟೆ ಕೊಡಿಸ್ಬೋದು, 2,000 ರೂಪಾಯಿ ಕೊಟ್ಟರೆ ಒಂದು ತಿಂಗಳಿಗೆ 2-3 ತಿಂಗಳ ಆಗೋಷ್ಟು ಸಂತಿ ಖರೀದಿ ಮಾಡ್ಬೋದು, ಬಸ್ ವಿದ್ಯುತ್ ಉಳಿತಾಯ, ರೇಷನ್ ಫ್ರೀ ಮತ್ತು ವಿದ್ಯಾಶ್ರೀ, ಇವೆಲ್ಲ ಯೋಜನೆಗಳು ಬಡವ್ರಿಗೆ ಭಾಳ ಉಪಕಾರ ಆಗ್ಯಾವ. ಇಂದಿರಾ ಕ್ಯಾಂಟೀನ್ ಅಂತರೂ ಅದು ಅಂತರೂ ಭಾಳ ಯಾರೂ ಇಲ್ಲಾರ ದಿಕ್ಕಿಲ್ಲಾರಿಗೆ ಅಂತರೂ ದೇವರ ಇದ್ದಂಗೆ ಅದು ಇಂದಿರಾ ಕ್ಯಾಂಟೀನ್. ಯಾಕಂದ್ರೆ ಮನ್ಯಾಗ ಒಬ್ಬೊಬ್ರಿಗೆ ಹೆಂಡ್ತಿ ಅವ್ರು ಯಾರು ಕೂಳು ಹಾಕ್ಲಾರರು ಜಗಳಿದ್ದಾರು ಅಲ್ಲಿ ಹೋಗಿ ಊಟ ಮಾಡಿ ಆರಾಮ ಸರಿ ಇರ್ತಾರೆ. ಮತ್ತು ಅದು ಭಾಳ ಬೆಸ್ಟ್. ಮತ್ತು ಅದು 10 ರೂಪಾಯಿಗೆ ಊಟ ಅಂದ್ರೆ ಏನೂ ಸಿಗೋಲ್ಲ 10 ರೂಪಾಯಿಗೆ. ಒಂದು ಗುಟ್ಕ ಸಿಗೋದಿಲ್ಲ. ಮತ್ತು 10 ರೂಪಾಯಿ ಊಟನ ಕೊಡ್ತಾರೆ ಅಂದರೆ ದೊಡ್ಡಕ್ಕೆ ಯಾವ ದೇಶದಾಗ ರಾಜ್ಯದಾಗೂ ಇಲ್ಲ, ಎಲ್ಲಿ ಇಲ್ಲ. ಸರ್, ಈಗ ಕಾಂಗ್ರೆಸ್ ಪಕ್ಷದಾಗ ಕೊಟ್ಟಂಥ ಯೋಜನೆಗಳಲ್ಲಿ ಯಾವೊಂದು ಈಗ ಯೋಜನೆಗಳನ್ನು ಬಂದ್ ಮಾಡಿಲ್ಲ. ನಾವು ಎಲ್ಲ ಥರ ಮಾಡಿದ್ರು ನಮ್ಮ ಪಕ್ಷದೊಳಗೆ ಯಾರೂ ಆಗಿ ನಿಯತ್ತಾಗಿ ದುಡಿದ್ರೂ ಯಾವ ಪಕ್ಷದ ಬಗ್ಗೆನೇ ಮಾತಾಡ್ತಾರೆ ಅವರು. ಈಗ BJP ಬಂದ್ರೆ ಹಂಗಿರ್ತೈತಿ ಹಿಂಗಿರ್ತೈತಿ, ಅವ್ರು ಏನು ಯೋಜನೆಗಳನ್ನ ಕೊಟ್ಟಾರ ಅನ್ನೋದು ನೀವು ಮಾಹಿತಿ ಕೊಡ್ರಿ ನಮಗೆ, ಅಂದ್ರೆ ನಾವು ಮುಂದೆ ಮಾತಾಡ್ಬೋದು ರೀ. ಈಗ ನಮ್ಮ ಯೋಜನೆಗಳಿಗೆ ಏನು ಬಂದ್ ಆಗ್ಯಾವ ಅನ್ನೋದಾರ ಹೇಳ್ರಿ. ನಮ್ಮ ಯೋಜನೆ ಎಲ್ಲ ಕರೆಕ್ಟ್ ಐತ್ರಿ, ಕಾಂಗ್ರೆಸ್ ಸರ್ಕಾರದಿಂದ ಯೋಜನೆ ಕರೆಕ್ಟ್ ಐತ್ರಿ. ಮತ್ತು ಇದ್ರೂ ಮತ್ತು ಆ 2,000 ರೂಪಾಯಿ ಬರೋದ್ರಿಂದ ಎಲ್ಲ ಈಗ ಹೆಣ್ಮಕ್ಳಾಗಿರ್ಬೋದು, ಮನೆಯಲ್ಲಿ ಒಬ್ಬರು ಗಂಡು ಸತ್ತ ಹೆಣ್ಮಗಳೂ ಇರ್ತಾಳೆ, ಎಲ್ಲರಿಗೂ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟೈತಿ. ಅಂದ್ಬಿಟ್ರೆ ಏನಿಲ್ಲ ರೀ ಸರ. ಮತ್ತು ಅಂಥ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಯಾಕೆ ಮಾಡ್ತಾರ ಅಂತ ನಾ ಕೇಳ್ತೀನಿ ಅಷ್ಟೇ. ಆದರೆ ತಿಂಗಳ ಕೊಡೋದಿಲ್ಲ, ಯಾವುದೋ 2 ತಿಂಗಳು 3 ತಿಂಗಳು ಬಿಟ್ಟು ಒಂದ್ಸಲ ಕೊಡ್ತಾರೆ ಅಂತಾರೆ. ಈಗ ಹೌದು ಸರ, ಒಂದು ಟೈಮಲ್ಲಿ ಈಗ ಮ್ಯಾಗ ದುಡ್ಡು ಇರಲ್ಲ ಅಂತೇಳಿ 1 ತಿಂಗಳು ಡಿಲೇ ಆದರೂ 2 ತಿಂಗಳು ಡಿಲೇ ಆದರೂ ಮುಂದಾದರೂ ಬಂದೈತಲ್ಲ ಸರ. ಇಲ್ಲಿವರೆಗೂ ಯಾವುದೂ ಬಂದಾಗಿಲ್ಲಲ್ಲ. ಬಂದೈತೆ ಸರ್, ಅಮೌಂಟು ಬಂದೈತೆ ಸರ. ನಮ್ಮ ಪಕ್ಷಲಿದ್ದ ಯಾವುದು ಕುಂದು ಕೊರತೆಗಳು ಆಗಿಲ್ಲ ಸರ. ಈಗ ವ್ಯಕ್ತಿ ಮೇಲೆ ಎಲೆಕ್ಷನ್ ನಡೀತಿದೆ, ಪಕ್ಷದ ಮಾತ್ರನೇ ಮುಖ್ಯ ಅಂತಲೇ. ವ್ಯಕ್ತಿ ಈಗ ಹೇಳ್ಯಾ ಸರ, ವ್ಯಕ್ತಿ ಹೇಳ್ಬೇಕಂದ್ರೆ ವ್ಯಕ್ತಿ ನಮ್ಮವರು ನಮಗಾಗಿ ದುಡಿತಾರಂದ್ರೆ ಆ ವ್ಯಕ್ತಿ ನಮ್ಮವ್ರಂತ ತಿಳ್ಕೊಬೇಕು. ವ್ಯಕ್ತಿ ನಮಗಾಗಿ ಮಾಡಿಲ್ಲ, ಅವ್ರು ಏನೋ ಮಾಡಿದ್ರು ಅವ್ರಿಗಾಗೆ ಮಾಡ್ಯಾರ್ರಿ. ನಮ್ಮ ಪಕ್ಷದಾಗ ಏನೈತೆ ಸರ,
ಈಗ ಆ ವ್ಯಕ್ತಿ ಈಗ ಹೆಂಗೆ ಇರಲಿ ಪಕ್ಷ ನೋಡಿ ಮಾಡಿಲ್ರಿ, ನಮ್ಮ ಗ್ರಾಮೀಣ ಯೋಜನೆ ಒಳಗೆ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಯಾರ ಸರ. ಈಗಾದರೂ ಇಲ್ಲಿವರೆಗೂ ಏನೂ ತೊಂದರೆಗಳಾಗಿಲ್ಲ. ಹಾಂ ಸರ್. ಉಮೇಶ್ ಮೇಟಿ ಅವರು ಗೆಲ್ತಾರೆ ಅಂತೇಳಿ ವಿಶ್ವಾಸ ಇದೆ ಸರ್ ಗೆಲ್ತಾರೆ ಪಕ್ಕ 100ಕ್ಕೆ 100, 90% ಅಲ್ಲ 99%ನು 100ಕ್ಕೆ 100 ಅವರೇ ಗೆಲ್ತಾರೆ ಸರ್. ಬಿಜೆಪಿಗೆ ಏನು ತೊಂದರೆ ಆಗಿದೆ ಅಂತ ಹೇಳ್ಕೊಂಡು ನೀವು ಹೇಳ್ತೀರಿ? ಸರ್ BJP ಅವ್ರು ನಾವಲ್ಲ ಸರ್, ನಾವು ಕಾಂಗ್ರೆಸ್ ಪಕ್ಷದವರು. ನಾವು ಇದ್ದಿದ್ದೇ ಹೇಳ್ಬೇಕು ಸರ್, ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಬರಲ್ಲ ಸರ. ಈಗ ಪಕ್ಷ ಅಭಿಮಾನ ಅವ್ರಿಗೂ ಇರ್ತೈತಿ, ನಮಗೂ ಇರ್ತೈತಿ. ಆ ಅಭಿಪ್ರಾಯ ಒಂದೇ ನಮ್ಮದು. ಈ ಎಲೆಕ್ಷನ್ ಹತ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿ ವಿಶ್ವಾಸ ಇದೆಯಾ ನಿಮಗೆ? ಅವ್ನು ಸರ್ ಐತಲ್ರಿ, ಅವ್ರಾಗ ಕಂಟಿನ್ಯೂ ಹೋಗ್ತಾರಿ. ಅವ್ನು ಬಿಟ್ಟು ಯಾರು ಮಾಡೋಕ್ಕಾಗೋದಿಲ್ಲ ರೀ. 5 ವರ್ಷ ಅವರೇ ಇರಬೇಕು ಅಂತೀರಾ? ಹೌದು ರೀ. ಸರ್ಕಾರದ ಮಟ್ಟದಲ್ಲಿ ಭಾಳ ಚರ್ಚೆ ನಡೀತಾ ಇರ್ತಲ್ಲ, ನೀವು ಹಳ್ಳಿಲಿ ಏನು ಚರ್ಚೆ ಮಾಡ್ತೀರಿ? ಏನು ಮಾಡಿದ್ರು ಏನೋ ಚರ್ಚೆ ನಡೆದ್ರು ಸಿದ್ದರಾಮಯ್ಯನವರು ಇರ್ತಾರೆ, ಅವ್ರನ್ನ ಬಿಟ್ಟು ಯಾರೂ ಆಗೋದಿಲ್ಲ. ಮುಖ್ಯಮಂತ್ರಿ ಅವರೇ, ಏನೂ ಅಗಳಾಡಂಗಿಲ್ಲ ರೀ. ಅವ್ರ ಬದಲಿಸಂಗಿಲ್ಲ, ಬದಲ್ಸಕ್ ಆಗುದಿಲ್ಲ ರೀ, ಸಾಧ್ಯ ಇಲ್ಲ ರೀ. ಅವ್ರನ್ನ ಬದಲ್ಸಕ್ ಆಗುದಿಲ್ಲ ರೀ. ಚಲೋ ಅದಾರ ರೀ ಅವರು. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವ್ರು ಏನಾರು ತೆಗೆದು ಹಾಕಿರೋದ್ರೆ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗತ್ತ. ಸಿದ್ದರಾಮಯ್ಯವ್ರು ಅದಾರ ಅಂತೇಳಿ ಕಾಂಗ್ರೆಸ್ ಪಕ್ಷ ಐತಿ. ಯಾವ ನಾಯಕನೂ ಇಲ್ಲ ಅವನ ವಿಚಾರ, ಮತ್ತೊಬ್ಬರ ನಾಯಕರ ಹುಟ್ಟಿಲ್ಲ. ಈಗ ಸಿದ್ದರಾಮಯ್ಯ ಅಂತ ನಾಯಕರು ಇಲ್ಲ ಕಾಂಗ್ರೆಸ್ ಒಳಗೆ. ಅದಕ್ಕಾಗಿ ಅವರು ಇನ್ನೂವರೆಗೂ ಮುಖ್ಯಮಂತ್ರಿ ಆಗ್ಯಾರ, ಮುಂದೂ ಅವರೇ ಹಾಕ್ಕಾರ. ಅದ್ರಾಗೆ ನ್ಯಾಯ ಮಾತೇ ಇಲ್ಲ. ಅವ್ರ ಮೇಲೆ ವಿಶ್ವಾಸ ಇರುತ್ತೆ, ಅವ್ರ ಮ್ಯಾಗನೇ ವಿಶ್ವಾಸ ಇದೆ. ನೀವೇನಂತೀರಿ? ಸರ್ ಕಾಂಗ್ರೆಸ್ ಆಗತ್ತೆ ರೀ. ಇವಾಗ ನೋಡ್ರಿ ಮೆಡಿಕಲ್ ಕಾಲೇಜ್ ಆಗಿದೆ ಬಾಗಲಕೋಟೆಗೆ, ಇವಾಗ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಈಗ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ನ್ಯಾಗ MBBS ಮಾಡ್ಬೇಕಂದ್ರೆ ನಾವು ಮಂಗಳೂರು ಬೆಂಗಳೂರು ಹೋಗ್ಬೇಕು. ಇವಾಗ ನಾವು ಫುಲ್ ಈಜಿ ಆಯ್ತಿಲ್ಲ. ಮತ್ತು ಈಗ 2,000 ರೂಪಾಯಿಂದ ಬಡ್ರು ಒಬ್ಬರು ಮನೆಯಾಗ ಗಾಂಡಿರಲ್ಲ, ಏನೋ ಸಮಸ್ಯೆ ಇರ್ತೈತಿ. 2,000ರಿಂದ ಮನೆ ಉಪಮೆಣಸಿನಕಾಯಿ ನಡೀತೈತಿ. ಮತ್ತು ಈಗ 2,000 ರೂಪಾಯಿ ಕೊಡ್ತಾರೆ, ಬಸ್ ಫ್ರೀ ಐತಿ. ಅವ್ರ ಯೋಜನೆ 5 ಕೊಟ್ಟಾರಲ್ಲ, 5 ಸಕ್ಸಸ್ಫುಲ್ ಆಗವು, ಯಾವ ಮಿಸ್ ಆಗಿಲ್ಲ ಅದ್ರಾಗ. ಈ ಬೋರ್ನ ಮಾತ್ರ ಉಮೇಶ್ ಮೇಟಿಯವ್ರು ಫಿಕ್ಸ್ ಬರ್ತಾರೆ. ಅವ್ರು ಮೇಟಿಯವ್ರ ಮನೆಗೆ ಹೋದ್ರೂ ರಾತ್ರಿ 12 ಗಂಟೆಗೆ ಹೋಗ್ರಿ ನೀವು, ಬಾರಪ್ಪ ಕೂತ್ಕೋ, ಮೊದ್ಲಾಗ ಟೀ ಕುಡಿ, ಊಟ ಮಾಡು, ನಾಷ್ಟ ಮಾಡು, ಅತಿ ಸಂಸ್ಕಾರ ಮಾಡ್ತಾರೆ ಅವ್ರು. ಆಮೇಲೆ ನಿಂದು ಏನು ಪ್ರಾಬ್ಲಮ್ ಐತಿ ಹೇಳು, ಇಂಡಿವಿಜುವಲ್ ಐತೆ, ಸಾರ್ವಜನಿಕದ ಐತೆ, ಹೆಲ್ಪ್ ಮಾಡ್ಯಾರ. ಈಗ ಮತ್ತೊಬ್ಬರು ಗಸ್ಯಾರ ಅವರು, ಯಾಕೆ ಮಂದಿ ಹೋಗೋ ಈ ಉಲ್ಟಾ ಮಾತಾಡಂಗಲ್ಲ ಅವರು. ನಾವು 1 ಗಂಟೆಗೆ ಅವ್ರ ಮನೆಗೆ ಹೋದ್ರು, ಸರ್ ಹಿಂಗೆ ಸಮಸ್ಯೆ ಐತಿ, ಆಯ್ತಪ್ಪ ಯಾರಿಗೆ ಹೇಳ್ಬೇಕು ಸರ್, ಹಿಂಗೆ ಮೇಯಾಗ ಹೋಗ್ತಾರಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದು ದುಡ್ಡು ಇಲ್ಲ ಅಂದ್ರೆ ಫೋನ್ ಹಚ್ಚಿ ಕ್ಯಾಶ್ ನಾ ಕೊಡ್ತೀನಿ ಅಂತೇಳಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಒಳ್ಳೆ ವ್ಯಕ್ತಿ ಸರ್ ಮೇಟಿಯವರು. ಅನ್ಕೊಂಬ ಮ್ಯಾಗ 101% ಉಮೇಶ್ ಮೇಟಿಯವ್ರು ಗೆಲ್ತಾರೆ. ಈಗ ಅಪ್ಪನ ನಂತರ ಮಗನಿಗೆ ಕೊಡೋದು ಕರೆಕ್ಟಾ ಟಿಕೆಟ್ ಕೊಡುವಂಥದ್ದು? ಹೌದು ಸರ್, ಅಪ್ಪನಿಗೆ ನೆಕ್ಸ್ಟ್ ಅವ್ರಿಗೆ ಕೊಡ್ಬೇಕಲ್ಲ. ಈಗ ರಿಲೇಷನ್ ಅಂತಾರಲ್ಲ ಅವ್ರಿಗೆ ಕೊಡೋಕೆ ಮತ್ತೊಬ್ರು ಹೆಂಗೆ ಕೊಡೋಕೆ ಬರ್ತೈತಿ. ಈಗ ಅನ್ಕೊಂಬ ಮ್ಯಾಗೂ ಆಗ್ತಾರೆ. ಮೇಟಿಯವರು ಒಳ್ಳೆ ವ್ಯಕ್ತಿ ಇದ್ದರು, ಎಲ್ಲರಿಗೂ ಅವರು ಹೆಲ್ಪ್ ಮಾಡ್ಯಾರ. ಪರ್ಸ್ನಲಿ ಊರಲ್ಲಿ ಏನಕ್ಕೇನಾರ ಆದರೂ ಅವ್ರು ಮನೆ ಬಂದಾರ, ಮನೆ ಮುಟ್ಟ ಬಂದು ಹೆಲ್ಪ್ ಮಾಡ್ಯಾರ. ಯಾರಿಗೂ ಏನೂ ಮತ್ಲಬ್ ಅವರು ನಾವು ಹೋಗಿ ಸರ್ 1 ಗಂಟೆಗೆ ಹಿಂಗೆ ಪ್ರಾಬ್ಲಮ್ ಐತೆ ಅಂತೇಳಿ, ಆಯ್ತು ಬಾ ಮೊದಲೇ ಊಟ ಮಾಡು, ನೀರು ಕುಡಿ, ಆಮೇಲೆ ನಿನ್ನ ಕೆಲಸ ಹೇಳು. ಅವ್ರು ಮತ್ತೊಬ್ರು ಕಸೇರ ನಮ್ಮನ್ನ ಏನೂ ಇಂಡಿಕೇಟ್ ಮಾಡಿಲ್ಲ. ಮನೆ ಕರೆದ ಊಟ ನೀರು ಕೊಟ್ಟ ಮೇಲೆ ನೀನು ಪ್ರಾಬ್ಲಮ್ ಸಾಲ್ವ್ ಮಾಡ್ಯಾರ ಸರ್. ಅವರಿಂದ ಎಲ್ಲರೂ ಬಡ್ರ ಪಕ್ಷಕ್ಕೆ ಹೆಲ್ಪ್ ಐತ್ರಿ. ನಮ್ಮ ಬಡ್ರದ ಎಷ್ಟು ಎಲ್ಲರೂ ಒಬ್ಬೊಬ್ಬರ ಮನ್ಯಾಗ ಗಂಡಿರಲ್ಲ, ಹೊಲ ಇರಲ್ಲ, ಮನೆ ಬಾಡಿಗೆ ಇಡ್ತಾರೆ. 2,000 ರೂಪಾಯಿಂದ ಅವ್ರ ಮನೆ ಹೊಟ್ಟೆ ತುಂಬತೈತಿ. ಅಕ್ಕಿ ಕೊಡ್ತಾರೆ, 2,000 ರೂಪಾಯಿ ಕೊಡ್ತಾರೆ. ಹೊಲ ಎಲ್ಲ ಮನೆ ಬಾಡಿಗೆ ಇದ್ದವ್ರಿಗೆ ಒಂದು ಮನೆ ಜೀವನ ನಡೀತೈತಿ ಸರ್ ಅದು. ಈಗ ನಮ್ಮ ಊರಾಗ ಸರ್ ಜಗಮಮ್ ಬಡ್ರು ಅದಾರ, ಶ್ರೀಮಂತರು ಅದಾರ. ಬಟ್ ಅವರು ಸಿದ್ದರಾಮಯ್ಯ ಇರೋ ಮಟ್ಟ ನಮ್ಮದು ಕಾಂಗ್ರೆಸ್ ಫಿಕ್ಸ್ ಕರ್ನಾಟಕದಾಗ. ಮತ್ತೊಬ್ಬರದು ಇಂಪಾಸಿಬಲ್ ಸರ್. ಬರೋದು ಉಮೇಶ್ ಮೇಟಿ 101% ಬರ್ತಾರೆ. ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಿದ್ರೆ, ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಏನಾಗುತ್ತೆ, ಅದು ಮುಂದೂಲ್ದು ಯಾರು ಗಂಡು ಬರ್ತಾರೆ. ಸಿದ್ದರಾಮಯ್ಯ ಇರೋ ಮಟ್ಟ ಏನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಫಿಕ್ಸ್. ಅವ್ರ ಬದಲಾವಣೆ ಆಗಬಾರ್ದು ಅಂತ ಹೇಳ್ತೀರಾ? ಬದಲಾವಣೆ ಆಗಬಾರ್ದು ಸರ್. ಅವ್ರು ಆಗೋದೂ ಇಲ್ಲ ಸರ್. ಅವ ಬಾಹುಬಲಿ ಸರ್, ಟಗರ್ ಬರತ್ತಾನ ಸರ್, 100% ಬರ್ತಾನೆ ಸರ್. ಅವನು ಬಡ್ರನ್ನ ಕೈ ಹಿಡ್ಕೊಂಡು ಆಡ್ತಾನೆ ರೀ. ಒಬ್ಬ ಅವ್ನು ರೀ, ಅವ್ನು ಸಾಲಿ ಪ್ರಿಮಿಯರ್ ಸ್ಕೂಲಿಂದ ಕಲ್ತಿದ್ರಿ. ಇವಾಗ ನಂಗೆ LKG UKG ಇದ್ದಿದ್ದಿಲ್ಲ. ಪ್ರಿಮಿಯರ್ ಸ್ಕೂಲ್ ಹೈಸ್ಕೂಲ್ ಮುಗಿಸಿ ಅವನು ಲಾಸ್ಟ್ ಸ್ಟೂಡೆಂಟ್. ಅವನು ಬಡತನ ಸಂಸಾರದಾಗ ಬೆಳೆದವನು. ಅವೇನು ದೊಡ್ಡ ಶ್ರೀಮಂತರ ಮಗ ಅಲ್ಲ. ಒಬ್ಬ ಅಮ್ಮನ ತಾಕ ಹೋಗಿ ಒಂದು BDC ಅದ ಅವನು. ಈಗ IC ರೂಮ್ನಾಗ ಕುಂದಿರ್ತಾನಂದ್ರೆ ಅವ್ನು ಕಷ್ಟಪಟ್ಟಾನ. ಅವ ಲಾ ಓದ್ಬೇಕಾದ್ರೂ ಒಂದು ಮನ್ಯಾಗ ಅವಾಗ ದುಡ್ಡಿನ ಪ್ರಾಬ್ಲಮ್ ಇತ್ತು ಸರ್. ಕ್ಯಾಂಟೀನ್ದಾಗ 10 ರೂಪಾಯಿ ಊಟ ಮಾಡಿ LLB ಅವನ್ನ ಓದ್ತೀವಿ ಸರ್ ಒಂದೊಂದು ಸರಿ. ಅವರು ನಾವು ಎಲ್ಲರದಾಗೂ ಅವ್ರದ್ದು ಇದು ನಾವು ನೋಡಿರಿ. ಒಳ್ಳೆ ಕೆಲಸ ಮಾಡ್ಯಾರ ಸಿದ್ದರಾಮಯ್ಯ ಅವರು. ಒಳ್ಳೆ ಕೆಲಸ ಆಗತ್ತೆ. ಫಿಕ್ಸ್ ಉಮೇಶ್ ಮಾತ್ರ 100 ಬರ್ತಾನೆ ರೀ, 100% 1 ಬರ್ತಾನೆ ರೀ. ಈಗ ನಾವು ಎಲ್ಲೇ ಅದಕ್ಕೆ ನಮ್ಗೆ ಒಂದ್ರಿ, ನಮ್ಮ ಊರನ್ನ ಮಂದಿ ಏನೋ ಪ್ರಾಬ್ಲಮ್ ಇದ್ರು, ಒಬ್ರಿಗೆ ಹೆರಿಗೆದು ಸಮಸ್ಯೆ ಇತ್ತು, ಹಾಸ್ಪಿಟ್ಲಿಗೆ ಹೋದ್ವಿ. ಅವರು ದುಡ್ಡು ಕೇಳಿದ್ರು ಹಾಸ್ಪಿಟ್ಲ್ನಾಗ. ಸೀದಾ ಮೇಟಿ ಮನೆಗೆ ಹೋದ್ರು. ಬಂದು ಏನತ್ತ ನಾ ಕೊಡ್ತೀನಿ ಅಂತ ಅಂದ್ರಿ. ಇವ್ರು ಉಮೇಶ್ ಬಂದು ದುಡ್ಡು ಕೊಟ್ಟು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ. ವರ್ಕ್ ಮಾಡ್ಯಾರ ಸರ್ ಬಡ್ರಿಗೆ. ಇಷ್ಟ ಹೇಳ್ದು ಸರ್ ಮತ್ತೆ